ಹೀಗೆ ಅದೇನೇ ವಿರೋಧ ವ್ಯಕ್ತವಾದರೂ ಕೂಡ ಇವತ್ತು ಮಧ್ಯರಾತ್ರಿಯಿಂದಲೇ ಬಸ್ ಪ್ರಯಾಣ ದರವನ್ನು ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಾರಿಗೆ ಸಂಸ್ಥೆಗಳಲ್ಲಿ ದರ ಏರಿಕೆ ಸಂಬಂಧ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಅಧಿಕೃತ ಆದೇಶದ ಪ್ರತಿಗಾಗಿ ಸಂಸ್ಥೆಗಳು ಕಾಯ್ತಾ ಇವೆ, ಅಂದ್ರೆ ನಿಗಮಗಳು ಕಾಯ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಧ್ಯಾಹ್ನದ ಬಳಿಕ ಆದೇಶ ಪ್ರತಿ ಸಿಗುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ವು. ಬಳಿಕ ಇಟಿಎಂ ಅಪ್ಲೋಡ್ ಕೆಲಸ ಆರಂಭ ಆಗಬಹುದಾ ಅಂತ ಚಾನ್ಸಸ್ ಇದೆ. ಆದೇಶ ಬಂದ್ರೆ ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಪ್ರತಿ ಡಿಪೋಗೂ ಟೆಕ್ನಿಕಲ್ ಎಂಜಿನಿಯರ್ ಅನ್ನ ಕಳಿಸೋದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ. ಇಟಿಎಂ ಹೊಸ ದರಗಳ ಅಪ್ಲೋಡ್ಗೆ ಚಿಂತನೆಯನ್ನ ನಡೆಸಲಾಗಿದೆ. ಸದ್ಯ ಚಿಲ್ಲರೆ ಸಮಸ್ಯೆ ಸೇರಿದಂತೆ ಕೆಲ ಗೊಂದಲಗಳಿರುವಂತಹ ಹಿನ್ನೆಲೆಯಲ್ಲಿ ಅಂತ ಗೊಂದಲಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ವಿಚಾರ ಅಂತಂದ್ರೆ ಈಗ ಅವ್ರ ಬಳಿಯಲ್ಲಿ ಈ ಒಂದು ಮೆಷಿನ್ ಇರುತ್ತಲ್ಲ, ಆ ಮಿಷಿನ್ಗೆ ಇದು ಅಪ್ಲೋಡ್ ಆಗಬೇಕಾಗುತ್ತೆ. ಸೊ ಇಷ್ಟು ದಿವಸ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಒಂದು ಅವರು ಆ ಡೆಸ್ಟಿನೇಷನ್ ಅನ್ನ ಹೊಡಿತಾ ಇದ್ದಾಗೆ ಇಂತಿಷ್ಟು ಅಂತ ಬಿಲ್ ಬರ್ತಾ ಇತ್ತು, 700 ರೂಪಾಯಿ ಬರ್ತಾ ಇತ್ತು ಅಂದ್ರೆ ಈಗ ಅದು ಹತ್ತತ್ರ 800-820 ರೂಪಾಯಿ ಆಗುತ್ತೆ. ಈಗ ಅವ್ರು ಏನಾದ್ರು ಬಳ್ಳಾರಿಗೆ ಹೋಗಬೇಕು ಅಂತ ಅಂದ್ರೆ ಹಾಗಾಗಿ ಅದನ್ನು ಅಪ್ಲೋಡ್ ಮಾಡಬೇಕಾದಂಥ ಕಾರ್ಯ ಅಥವಾ ಅಪ್ಡೇಟ್ ಮಾಡಬೇಕಾದಂಥ ಕಾರ್ಯ ಆಗಬೇಕಾಗಿದೆ. ಸೊ ಅಂಥ ಕಾರ್ಯವನ್ನು ಇದೀಗ ನಿಗಮಗಳು ನಡೆಸ್ತಾ ಇವೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಹಾಗೆ ಈಗ ಏನಾದ್ರು ಹುಬ್ಳಿಗೆ ಹೋಗಬೇಕು ಅಂತ ಅಂದರೆ ಅಥವಾ ಕಾರವಾರಕ್ಕೆ ಹೋಗಬೇಕು ಅಂದರೆ 1000 ರೂಪಾಯಿ ಇತ್ತು ಅಂತಂದರೆ ಇವತ್ತಿನ ಅದು 1150 ರೂಪಾಯಿ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಅಪ್ಡೇಟ್ ಮಾಡುವಂಥ ಕಾರ್ಯವನ್ನು ಇದೀಗ ನಡೆಸಲಾಗ್ತಾ ಇದೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ.